ನಮಸ್ತೆ, ನಾನು ಬಸವರಾಜ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಣಕಣ ರಂಗೇರಿದೆ. ಯಾಕಂದ್ರೆ ಸುಮಾರು 45 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಆ 45ರಲ್ಲಿ 23 ಮಂದಿ ಮುಸಲ್ಮಾನ ಸಮುದಾಯದ ಹುರಿಯಾಳುಗಳು. ಏನಾಗ್ತಿದೆ? ಕಾಂಗ್ರೆಸ್ ಅಭ್ಯರ್ಥಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗುತ್ತಾ? ಸುಲಭ ಅಂತೂ ಅಲ್ಲ. ಆದ್ರೆ ನಿಮ್ಗೊಂದು ಸ್ಫೋಟಕ ವಿಚಾರವನ್ನ ಹೇಳೋದಿದೆ. ಏನದು? ಬಹುಪಾಲು ಮಾಧ್ಯಮಗಳಲ್ಲಿ ಚರ್ಚೆ ಆಗದೆ ಉಳಿದಂತಹ ವಾಸ್ತವ ವಿಚಾರ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಜನವರಿ 4 ಅಥವಾ 5ನೇ ತಾರೀಕು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಮಾಧ್ಯಮದವರೇ ಪ್ರಶ್ನೆ ಇಟ್ಟು, ಒಂದು ವೇಳೆ ಉಪಚುನಾವಣೆ ಆದ್ರೆ ಸಮರ್ಥ್ ಅವರು ಅಭ್ಯರ್ಥಿ ಆಗ್ತಾರಾ ಅಥವಾ ಮುಸಲ್ಮಾನರಿಗೆ ಅವಕಾಶ ಕೊಟ್ರೆ ನೀವೇನ್ ಮಾಡ್ತೀರಿ? ಹೈಕಮಾಂಡ್ ನಿರ್ಧಾರ. ಅವ್ರು ಏನ್ ಹೇಳಿದ್ರು ನಾವು ಪಾಲಿಸ್ತೀವಿ, ಬೇರೆಯವರು ಕೊಟ್ಟರು ನಾವು ಅವ್ರ ಜೊತೆ ನಿಂತ್ಕೋತೀವಿ, ಅವರ ಪರವಾಗಿ ಹೋರಾಡ್ತೀವಿ, ಗೆಲ್ಲಿಸ್ಕೊಳ್ತೀವಿ ಅನ್ನೋ ಹೇಳಿಕೆ ಕೊಡ್ತಾರೆ. ಅದಾಗಿ ಸರಿಯಾಗಿ 1 ತಿಂಗಳು, ಫೆಬ್ರವರಿ 10 ಅಥವಾ 15ರ ಮಧ್ಯೆ ಸಚಿವ SS ಮಲ್ಲಿಕಾರ್ಜುನ್ ಅವರು ನೇರವಾಗಿ ಸಿದ್ದರಾಮಯ್ಯ ಅವರ ಮುಂದೆ ನಿಂತ್ಕೋತಾರೆ. ಸರ್, ನನ್ನ ತಂದೆಯ ನಿಧನದ ಬಳಿಕ ನನಗೆ ಜವಾಬ್ದಾರಿಗಳು ಹೆಚ್ಚಾಗಿದ್ದಾವೆ, ನಾನು ಈ ಸಚಿವ ಸ್ಥಾನವನ್ನ ನಿಭಾಯಿಸೋಕಾಗ್ತಿಲ್ಲ, ರಾಜೀನಾಮೆ ಕೊಡ್ತೀನಿ. ಬೇಡ ಹೋಗಪ್ಪ, ರಾಜೀನಾಮೆ ಎಲ್ಲ ಕೊಡೋದು ಬೇಡ, ನೋಡೋಣ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ. 2 ಹೇಳಿಕೆ, 2 ನಡೆ ತುಂಬಾ ಇಂಪಾರ್ಟೆಂಟ್. ಅದಾದ ಮೇಲೆ ರಾಜ್ಯ ಕಾಂಗ್ರೆಸ್ನ ಬಿಜೆಪಿ ಮುಸಲ್ಮಾನ ಸಮುದಾಯದ ಅವರ ಪ್ರಭಾವಿ ನಾಯಕರು ಅವರ ಆಪ್ತವಲಯದಲ್ಲಿ ಚರ್ಚೆ ಮಾಡಿರೋ ವಿಚಾರ. ಅದಾದ ಕೂಡಲೇ ಅಂದ್ರೆ ರೆಸಿಗ್ನೇಷನ್ ಲೆಟರ್ನ ಚರ್ಚೆ ಪ್ರಹಸನ ಆದ್ಮೇಲೆ ಹೈದರಾಬಾದ್ ಮೂಲದ ಪ್ರಭಾವಿಯೊಬ್ಬರ ಜೊತೆಯಲ್ಲಿ ಮಲ್ಲಣ್ಣ ಅಥವಾ ಮಲ್ಲಣ್ಣ ಅವರ ಬೆಂಬಲಿಗರು, ಅತ್ಯಾಪ್ತರೊಬ್ರು ಒಂದು ಸೀಕ್ರೆಟ್ ಸಭೆಯನ್ನ ನಡೆಸಿ ಬರ್ತಾರೆ. ಯಾರವರು? ಏನಾಯ್ತು? ಆ ಒಬ್ಬನ ಕಾರಣಕ್ಕೆ ಇವತ್ತು ಸಮರ್ಥ್ ಅವರಿಗೆ ಬಹುದೊಡ್ಡ ವಿರೋಧ ಕಮ್ಮಿ ಆಗಿದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ವಿಶೇಷ ಅಂದ್ರೆ ಆ ಹೈದರಾಬಾದ್ ಮೂಲದ ಅತ್ಯಂತ ಪ್ರಭಾವಿ ನಾಯಕರೊಬ್ರು ಸಾದಿಕ್ ಪೈಲ್ವಾನ್ ಅವರ ಜೊತೆ ಬಂದು ನಿಲ್ಲುವ ಸಾಧ್ಯತೆಗಳಿತ್ತು. ಕೊನೆ ಹಂತದಲ್ಲೂ ಕೂಡ ಆ ಒಂದು ಏನು ಡೆವಲಪ್ಮೆಂಟ್ ಇತ್ತು, ಅದನ್ನೂ ಕೂಡ ಮಲ್ಲಣ್ಣ ಅವರ ಪ್ರಭಾವ ತಗ್ಗಿಸಿದೆ ಅನ್ನುವಂತಹ ಚರ್ಚೆಗಳು ಕೇಳಿ ಬರ್ತಿರುವಂಥದ್ದು. ನೋಡಿ, ಯಾಕೆ ಸಮರ್ಥ್ ಶಾಮನೂರ್ ಅವರಿಗೆ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನುವ ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಸಾದಿಕ್ ಪೈಲ್ವಾನ್ ಪಕ್ಷೇತರ ಅಭ್ಯರ್ಥಿಯಾಗಿ, ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರುವಂಥದ್ದು ಅವರಿಗೆ ದೊಡ್ಡ ತಲೆನೋವಾಗಿದೆ. ಇನ್ನು ನಾಮಿನೇಷನ್ ಹಿಂಪಡೆಯೋದಕ್ಕೆ ಟೈಮ್ ಇದೆ. ಆ ಟೈಮ್ ಒಳಗಡೆ ಏನಾದ್ರೂ ಇವರು ನಾಮಪತ್ರ ಹಿಂಪಡೆದ್ರೆ ಕಾಂಗ್ರೆಸ್ಗೆ ಒಂದು ಲೆಕ್ಕ ಲಾಭ ಆಗಬಹುದು. ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಇವರು ನಾಮಿನೇಷನ್ ಮಾಡಬೇಕಾದ್ರೆ ಅಥವಾ ಆ ನಂತರದ ದಿನದಲ್ಲಿ ನಾಮಿನೇಷನ್ ಮಾಡಿದ ಮೇಲೂ ಕೂಡ ಬಿ ಫಾರಂ ಸಿಗೋದಕ್ಕೂ ಮುಂಚೆಯೇ ನಾಮಿನೇಷನ್ ಮಾಡ್ತಾರೆ, ಆನಂತರದಲ್ಲೂ ಮಾಡ್ತಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಾತ್ರ ಭಾಗಿಯಾಗ್ತಾರೆ. ಜಮೀರ್ ಅಹ್ಮದ್ ಖಾನ್ ಭಾಗಿಯಾಗಿಲ್ಲ. ಆದ್ರೆ ಅವ್ರು ಬೈಮಾತಿಗೆ ಹೇಳ್ತಾರೆ, ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಮುಸಲ್ಮಾನ ಸಮಾಜದ ಒಳಗಡೆಯ ಒಗ್ಗಟ್ಟಿನ ಮಾತು ಬೇರೆಯದ್ದೇ ಮೆಸೇಜ್ ಅನ್ನ ಕೊಡ್ತಿರುವಂತದ್ದು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ರಾಜಕಾರಣ ಸುದೀರ್ಘ 6 ಸಲ ಗೆದ್ದಿರುವಂತಹ ಲೆಕ್ಕ ನೋಡಿದ್ರೆ ಅವರು ಶಿಕ್ಷಣ ಸಂಸ್ಥೆಗಳ ಮೂಲಕ ಎಂತ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಅಂದ್ರೆ ಮುಸಲ್ಮಾನ ಸಮಾಜದ ಮತಗಳು ಏನಾಗುತ್ತೋ ಸೆಕೆಂಡ್ರಿ, ಹಿಂದುಳಿದ ಸಮಾಜದ ಬಹುಪಾಲು ಮತಗಳನ್ನ ಸೆಳೆಯೋದಕ್ಕೆ, ಅದರಲ್ಲೂ ಲಿಂಗಾಯತ ಮತಗಳನ್ನ ಗಟ್ಟಿಯಾಗಿ ತಮ್ಮ ಬಳಿ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಯಾಕೆ? ಈಶ್ವರ್ ಖಂಡ್ರೆ ಅವರ ಪುತ್ರ MP ಆಗ್ಲಿಕ್ಕೆ ಶಾಮನೂರ್ ಅವರ ಪಾತ್ರ ಏನಿದೆ? ಶಿವಮೊಗ್ಗದಲ್ಲಿ ವಿಜೇಂದ್ರ ಅವರ ಗೆಲುವಿನ ಹಿಂದೆ ಶಾಮನೂರ್ ಅವರ ಪಾತ್ರ ಏನಿದೆ? ಈಗ ಸಮರ್ಥ್ ಶಾಮನೂರ್ ಅವರ ಗೆಲುವಿಗೂ ಕೂಡ ಪಕ್ಷದಾಚೆಗಿನ ಸಂಬಂಧಿಕರು ಒಟ್ಟುಗೂಡ್ತಾರೆ. ಪಾಪ ಶ್ರೀನಿವಾಸ್ ದಾಸಕರಿಯಪ್ಪ ಅವರೇನು ದಮನಿತ ಸಮಾಜದ ನಾಯಕ, 20-25 ವರ್ಷ ಬಿಜೆಪಿ ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ. ಅವರು ನಿಜಕ್ಕೂ ಒಂದ್ ವೇಳೆ ಅಹಿಂದ ಅನ್ನೋದೇ ಲೆಕ್ಕ ಆದ್ರೆ ಸಾದಿಕ್ ಪೈಲ್ವಾನ್ ಗೆಲ್ಬೇಕು ಅಥವಾ ಶ್ರೀನಿವಾಸ್ ದಾಸಕರಿಯಪ್ಪ ಗೆಲ್ಬೇಕು. ಏನಾಗುತ್ತೆ? ಯಾಕಂದ್ರೆ 23 ಮುಸಲ್ಮಾನ ಅಭ್ಯರ್ಥಿಗಳೇ ಅಖಾಡಕ್ಕಿಳಿದಿರುವಂತಹ ಸಂದರ್ಭದಲ್ಲಿ ಸುಲಭವಾಗಿ ಮತ ಡಿವೈಡ್ ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ, ಡಿವೈಡ್ ಆಗೇ ಆಗತ್ತೆ. ಮತ ವಿಭಜನೆಯ ಮೂಲಕ
ಕಾಂಗ್ರೆಸ್ 2 ಅಭ್ಯರ್ಥಿಗಳ ಲೆಕ್ಕ ಬರುತ್ತೆ. ಒಂದು ಸಮರ್ಥ್, ಇನ್ನೊಂದು ಸಾದಿಕ್ ಪೈಲ್ವಾನ್. ಸಾದಿಕ್ ಪೈಲ್ವಾನ್ ಯಾರು? ಇದೇ ಶಾಮನೂರು ಕುಟುಂಬಕ್ಕೆ ಶಾಮನೂರು ಅಜ್ಜ ಇದ್ದಾಗ ಎಷ್ಟರ ಮಟ್ಟಿಗೆ ಆಪ್ತತೆಯಿಂದ ಮನೆ ಹತ್ರ ಇದ್ರು, ಆಪ್ತ ಬಂಧುವಾಗಿದ್ರು. ಬಂಧು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಎಲ್ಲವೂ ಆಗಿದ್ರು, ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ರೀತಿಯಲ್ಲಿ ಆ ಕ್ಷೇತ್ರದ ಜನ ಮಾತಾಡ್ತಾರೆ. ಅಂತಹ ವ್ಯಕ್ತಿ ಇವತ್ತು ಬಂಡಾಯ ಅಭ್ಯರ್ಥಿ ಆಗಿದೆ. ಕೊನೆಗಳಿಗೆಲ್ಲ ಅವರನ್ನ ಸಮಾಧಾನ ಮಾಡುವಂತಹ ತಾಕತ್ತು, ಆ ನಡೆ ನುಡಿ ತಂತ್ರ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗೊತ್ತಿದೆ, ಸಿದ್ದರಾಮಯ್ಯ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿದೆ ಅನ್ನೋದು ಕೂಡ ಎಲ್ಲರೂ ಮಾತಾಡ್ತಿರೋ ವಿಚಾರ. ಇನ್ನೂ ಮುಖ್ಯ ಏನಂದ್ರೆ 80,000 ಮತಗಳು ಏನು ಮುಸಲ್ಮಾನ ಮತಗಳಿದಾವೆ, ಅದರಲ್ಲಿ 40,000 ಮತಗಳನ್ನು ಒಬ್ರು ಪರಿಪೂರ್ಣವಾಗಿ ಸೆಳೆದು ಬಿಟ್ರೆ, ಅಥವಾ 23 ಬಂಡ ಯಾರೆಲ್ಲ ಪಕ್ಷೇತರರಾಗಿ ನಿಂತಿದ್ದಾರೆ ಅವರು ಒಬ್ಬೊಬ್ರು 1,000 3,000 ಅಂತ ವಿಭಜನೆ ಆಗ್ಬಿಟ್ರೆ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಲಾಭ ಆಗಬಹುದು. ಇನ್ನು ಲಿಂಗಾಯತ ಮತ್ತು ಇತರೆ ಸಮುದಾಯಗಳ ಮತಗಳು ಬಿಜೆಪಿಯತ್ತ ವಾಲಿದ್ರೆ ಅಲ್ಪಸಂಖ್ಯಾತ ಮತಗಳ ವಿಭಜನೆಯ ಲಾಭ ಶ್ರೀನಿವಾಸ್ ಅವರಿಗೆ ಸಿಗುತ್ತೆ. ಇನ್ನು ಮುಖ್ಯ ಏನಂದ್ರೆ ಒಂದಷ್ಟು ಜನ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ್ತಿರುವಂಥದ್ದು, ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಿರುವಂಥದ್ದು ಯಾರು? ಅಹಿಂದೇತರರು. ಅವರ ಮತಗಳು ಒಗ್ಗೂಡ್ತವೆ, ಕಟ್ಟು ಕದಲದೆ ಶ್ರೀನಿವಾಸ್ ಅವರ ಪರವಾಗಿ ಬೀಳಬಹುದು. ಆದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈಶ್ವರ್ ಖಂಡ್ರೆ ಪುತ್ರ ಗೆಲ್ಲೋದಕ್ಕೆ, ವಿಜೇಂದ್ರ ಅವ್ರು ಗೆಲ್ಲೋದಕ್ಕೆ ಹೇಗೆ ಆ ಸಮಾಜದ ಬಂಧುಗಳು ಒಗ್ಗೂಡಿದ್ರು, ಅದೇ ರೀತಿ ಏನಾದ್ರೂ ಒಗ್ಗೂಡಿದ್ರೆ ಒಳಗೊಳಗೆ ಒಳೆ ಇಟ್ಟು ಅಂತ ಬಿದ್ರೆ ಪಾಪ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಹರಕೆಯ ಕುರಿ ಆಗಬಹುದು. ಯಾಕೆ ನಿಮಗೆ ಆರಂಭದಲ್ಲಿ ಹೈದರ್ ಬಲ ಒಂದು ಸಿಕ್ಕಿರಬಹುದು. ಯಾರಿಗೆ? ಸಮರ್ಥ್ಗೆ. ಯಾರವರು ಅಂತ ಹೇಳೋಕ್ಕೂ ಮುಂಚೆ ಸಾದಿಕ್ ಪೈಲ್ವಾನ್ ಅವರ ಲೆಕ್ಕ ಏನಾಗಬಹುದು, ಅವ್ರಿಗೆ ಪೂರಕವಾದ ಅಂಶಗಳು ಏನಾಗಬಹುದು, ಸವಾಲುಗಳು ಏನಾಗಬಹುದು ನೋಡಿ. ಸುಮಾರು 80,000 ಅಲ್ಪಸಂಖ್ಯಾತರ ಮತ ಇದೆಯಲ್ಲ, ಈ ಪೈಕಿ ನಮ್ಗೆ ಈ ಸಲ ಅನ್ಯಾಯ ಆಗಿದೆ ಅನ್ನೋ ಸ್ವಾಭಿಮಾನದ ಕಿಚ್ಚು ಏನಾದ್ರೂ ಹೊತ್ತುಕೊಂಡ್ರೆ ಆ ಸಮಾಜದಲ್ಲಿ, ಯಾಕಂದ್ರೆ ರಹಮಾನ್ ಖಾನ್ ಅವರಿದ್ರು ಮಾತಾಡಬಹುದಿತ್ತು ನಮ್ಮವ್ರಿಗೆ ಟಿಕೆಟ್ ಕೊಡಿ ಅಂತ, ಸುಮ್ಮನೆ ಇದ್ರು ಅನ್ನೋದು ಸಂಪುಟ ಸಭೆಯಲ್ಲಿ ಚರ್ಚೆ ಆದಾಗ್ಲೂ ಕೂಡ ಅವ್ರು ಮಾತಾಡಲಿಲ್ಲ ಅನ್ನುವಂಥದ್ದು ಒಂದು. ಜಮೀರ್ ಅಹಮದ್ ಖಾನ್ ಕೇವಲ ರಾಜೀನಾಮೆಯ ಬರಿಮಾತಿನ ಸವಾಲನ್ನು ಎಸೆದ್ರು, ಅನಂತರದಲ್ಲಿ ಒಂದಷ್ಟು ಕಂಡೀಷನ್ಸ್ ಹಾಕೊಂಡು ಒಪ್ಕೊಂಡ್ರು, ಸೆಕೆಂಡ್ರಿ. ಇನ್ನುಳಿದವರು ಎಷ್ಟು ಜನ ಕೂತಿದ್ರು ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಒಂದು ವೇಳೆ ಗಟ್ಟಿಯಾಗಿ ಕೇಳಿದರೆ ಸಿದ್ದರಾಮಯ್ಯ ಅವರು ಎತ್ತಬೇಕು, ಇಲ್ಲ ಈ ಸಲ ಮುಸಲ್ಮಾನರಿಗೆ ಕೊಡಿ, ಬೇಕಾದ್ರೆ 28ಕ್ಕೆ ಸಮರ್ಥ ಕೊಡಿ ಅಂತಲೂ ಕೂಡ ಹೇಳಬಹುದಿತ್ತು. ಆ ಕೆಲಸವೂ ಆಗಲಿಲ್ಲ. ಮುಸಲ್ಮಾನರು ನಿಜಕ್ಕೂ ಅಲ್ಲಿ ಈಗ ರಿಜೆಕ್ಟ್ ಆಗಿದ್ದಾರೆ, ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಯಲಿಕ್ಕೆ ಕಾಂಗ್ರೆಸ್ ಪಕ್ಷದ ಲೆಕ್ಕದಲ್ಲಿ ನೋಡುತ್ತೆ. ಆದ್ರೆ ಓಟ್ ಹಾಕ್ಲಿಕ್ಕೆ ಮಾತ್ರ ಅವರೆಲ್ಲ ಸಮರ್ಥರು, ಬರೀ ಓಟ್ ಹಾಕ್ಲಿಕ್ಕೆ ಸಮರ್ಥರು, ಅಭ್ಯರ್ಥಿ ಆಗ್ಲಿಕ್ಕೆ ಅಸಮರ್ಥರು ಅನ್ನುವಂತಹ ಚರ್ಚೆನೆ ನಡೀತಿರುವಂಥದ್ದು. ಕಾಂಗ್ರೆಸ್ ಟಿಕೆಟ್ ಸಿಗದ ಕಾರಣಕ್ಕೆ ಇವರು ಕೂಡ ಸ್ವಾಭಿಮಾನದಿಂದ ಬೇಡದ್ರೆ ದಾವಣಗೆರೆ ದಕ್ಷಿಣದ ಲೆಕ್ಕ ಸಾದಿಕ್ ಪೈಲ್ವಾನ್ ಅವರ ಪಕ್ಕ ಆದ್ರೂ ಆಗಬಹುದು. ದೀರ್ಘಕಾಲದಿಂದ ಗುರುತಿಸಿಕೊಂಡಿರುವಂತಹ ಸಾದಿಕ್ ಪೈಲ್ವಾನ್ ಅವರು ಯುವಕರ ಗುಂಪು ಮತ್ತು ಯಾಕಂದ್ರೆ ಬಹುಪಾಲು ಮುಸಲ್ಮಾನ ಸಮಾಜದ ಯುವಕರ ದಂಡು ಈಗ ಅವರ ಜೊತೆಯಲ್ಲಿ ನಿಂತಿರುವಂಥದ್ದು. ಗೊತ್ತಿಲ್ಲ 23 ಅಭ್ಯರ್ಥಿಗಳು ಅಖಾಡಕ್ಕೆ ಇಳಿದಿರೋದು, ಇಳಿಸಿರೋದು ಯಾರು ಗೊತ್ತಿರೋ ವಿಚಾರ. ಆ ಇಳಿಸಿರುವಂತಹ 23 ಅಭ್ಯರ್ಥಿಗಳು ಎಷ್ಟೆಷ್ಟು ವೋಟನ್ನು ಡಿವೈಡ್ ಮಾಡ್ತಾವೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈಗ ಫೆಬ್ರವರಿ 10-15 ಮಧ್ಯೆ ಒಂದು ಮಹತ್ವದ ಮೀಟಿಂಗ್ ಏನಾಯ್ತು? ತುಂಬಾ ಸಿಂಪಲ್. ಬಹುಪಾಲು ಮುಸಲ್ಮಾನ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಯಾರು ಸ್ಪರ್ಧೆ ಮಾಡ್ಲಿ ಬಿಡ್ಲಿ, SDPI ಸ್ಪರ್ಧೆ ಮಾಡುತ್ತೆ, ಅದು ಬಿಟ್ರೆ ಇನ್ನೊಂದು ಬರುತ್ತೆ, ಅದು ಹಸಿರು ಬಣ್ಣದ ಬಾವುಟ, ಗಾಳಿಪಟ, MIM. ಅಸಾದುದ್ದೀನ್ ಓವೈಸಿ ಅಲ್ಲಿಗೆ ಒಬ್ಬ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಲೇಬೇಕಿತ್ತು. ಯಾಕೆ ಇಲ್ಲಿ ಇಳಿಸಿಲ್ಲ? ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆ ದಿನಾಂಕ ಮುಗಿದೋಗ್ಬಿಟ್ಟಿದೆ. ಯಾಕೆ ಇಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ? ಅಸಾದುದ್ದೀನ್ ಓವೈಸಿ ಯಾಕೆ ಬಂದಿಲ್ಲ? MIM ಅಭ್ಯರ್ಥಿ ಯಾಕೆ ಅಖಾಡಕ್ಕೆ ಇಳಿದಿಲ್ಲ? ಇದರ ಒಂದು ಲೆಕ್ಕ. ಸಾದಿಕ್ ಪೈಲ್ವಾನ್ ಅವರ ಪರವಾಗಿ ಓವೈಸಿ ಪ್ರಚಾರಕ್ಕೆ ಬರಬಹುದು ಅನ್ನೋ ಚರ್ಚೆಗಳಿತ್ತು, ಅಲ್ಲಿನ ಸ್ಥಳೀಯ ಮುಖಂಡರು ಮಾತಾಡ್ಕೊಂಡಿದ್ರು. ಆದ್ರೆ ಮುಸ್ಲಿಂ ಮತಗಳು ವಿಭಜನೆ ಆದ್ರೆ ಬಿಜೆಪಿಗೆ ಲಾಭ ಆಗುವ ಆತಂಕದ ಕಾರಣಕ್ಕೆ, ಸ್ಥಳೀಯ ರಾಜಕೀಯ ಸಮೀಕರಣಗಳ ಕಾರಣಕ್ಕೆ ಕೊನೆ ಕ್ಷಣದಲ್ಲಿ ಅವರು ಅಭ್ಯರ್ಥಿಯನ್ನ ಅಖಾಡಕ್ಕೆ ಹಾಕ್ಲಿಲ್ಲ. ಆದ್ರೆ ಸಾದಿಕ್ ಪೈಲ್ವಾನ್ ಅವರ ಪರವಾಗಿ ಬಂದು ನಿಲ್ಲಲ್ಲ ಅಂತ ಹೇಳುವ ಸಾಧ್ಯತೆ ಇಲ್ಲ. ಇದು ನಂಬರ್ 1. ಎರಡನೇದು,
ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಪ್ರಭಾವ ಹೆಚ್ಚಿದ್ದು ಹೊರಗಿನ ನಾಯಕರ ಎಂಟ್ರಿ ಸ್ಥಳೀಯ ಮಟ್ಟದಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೊಡಬಹುದು ಅನ್ನೋ ಕಾರಣಕ್ಕೂ ಅವರು ಬಂದಿರಲಿಕ್ಕಿಲ್ಲ. ಇನ್ನು ಮುಖ್ಯ, ಈ ಹಿಂದೆ ಹಲವು ಚುನಾವಣೆಗಳಲ್ಲಿ ಓವೈಸಿ ಅವರು ಜಾತ್ಯತೀತ ಪಕ್ಷಗಳಿಗೆ ಹಿನ್ನಡೆ ಆಗಬಾರದು ಎಂಬ ಕಾರಣಕ್ಕೆ ಅಭ್ಯರ್ಥಿಗಳನ್ನ ಹಾಕದೆ ಅಥವಾ ಪ್ರಚಾರದಿಂದ ದೂರ ಉಳಿದ ಉದಾಹರಣೆಗಳಿವೆ. ಈ ಬಾರಿಯೂ ಕೂಡ ಈ ರೀತಿಯ ತಂತ್ರಗಾರಿಕೆ ಪಾಲಿಸಿರಬಹುದು ಅಂತ ವಿಶ್ಲೇಷಿಸಲಾಗ್ತಿದೆ. ಇದಕ್ಕಿಂತಲೂ ಮುಖ್ಯ ಏನಂದ್ರೆ, ಎಲ್ಲೋ ಒಂದು ಕಡೆ ಹೈದರಾಬಾದ್ನ ಅಸಾದುದ್ದೀನ್ ಓವೈಸಿ ಅವರ ಪರೋಕ್ಷ ಬೆಂಬಲ ಸಮರ್ಥ್ ಅವರಿಗೆ ಸಿಕ್ಕಿರಬಹುದು ಅಥವಾ ಸಾದಿಕ್ ಪೈಲ್ವಾನ್ ಅವರಿಗೆ ಸಿಕ್ಕಿರಬಹುದು. ಅದ್ರ ಮೇಲ್ನೋಟಕ್ಕೆ ನೋಡಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವರ 2 ತಿಂಗಳ ಮುಂಚಿನ ಹೇಳಿಕೆ, ಅದಾಗಿ ಸರಿಯಾಗಿ 1 ತಿಂಗಳಿಗೆ SS ಮಲ್ಲಿಕಾರ್ಜುನ್ ಅವರ ರಾಜೀನಾಮೆಯ ಪ್ರಹಸನ, ಇವೆಲ್ಲವನ್ನ ನೋಡಿದ್ರೆ ತಮ್ಮ ಅತ್ಯಾಪ್ತರೊಬ್ಬರ ಮೂಲಕ ಮಹತ್ವದ ಸೀಕ್ರೆಟ್ ಸಭೆಯನ್ನ ರಾಜ್ಯದ ಆಚೆಗೆ ಮಾಡಿಸಿ ಆ ಮೂಲಕ ಇಲ್ಲಿಗೆ ಅಸಾದುದ್ದೀನ್ ಓವೈಸಿ ಎಂಟ್ರಿ ಆಗದಂತೆ ನೋಡ್ಕೊಂಡಿರಬಹುದಾ? ಕಾಂಗ್ರೆಸ್ನ ಮುಸಲ್ಮಾನ ಸಚಿವರೊಬ್ಬರೇನೆ ಅಥವಾ ಪ್ರಭಾವಿ ನಾಯಕರೊಬ್ಬರೇನೆ ಅಂಥದ್ದೊಂದು ಸೀಕ್ರೆಟ್ ಸಭೆಯ ಸಂಧಾನಕಾರರಾಗಿನೋ ಅಥವಾ ಮುಂದಾಳುವಾಗಿನೋ ಈ ಕೆಲಸವನ್ನ ಮಾಡಿ ಮುಗಿಸಿ ಕೊನೆ ಗಳಿಗೆಯಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ಕೂಗೆಬ್ಬಿಸುವ ಹೈಡ್ರಾಮಾ ಮಾಡುವ ಪ್ರಯತ್ನ ನಡೆದಿರಬಹುದಾ? ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣವಾಗಿರೋದು ಅಸಾದುದ್ದೀನ್ ಓವೈಸಿ ಈ ಕ್ಷೇತ್ರದಲ್ಲಿ ಉಪಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನ ಹಾಕದೆ ಇರುವಂತದ್ದು. ಇವೆಲ್ಲವೂ ಕೂಡ ಸೀಕ್ರೆಟ್ ಸಭೆ ಆಗಿರಬಹುದು ಅನ್ನೋದನ್ನೇ ಹೇಳ್ತಿದ್ದಾವೆ. ಎಲ್ಲ ಒಂದು ಕಡೆ ಸಮರ್ಥ್ ಅವರಿಗೆ ಎಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ಆ ಕುಟುಂಬದ ಎದುರಲ್ಲಿ ಎಲ್ಲರ ಸ್ವಾಭಿಮಾನವನ್ನ ಇಟ್ಟು ನೀವೇ ಗೆಲ್ಲಿ ಅಂತ ಇಡೀ ಒಂದು ರಾಷ್ಟ್ರೀಯ ಪಕ್ಷ ನಿಂತಿರಬಹುದಾ? ಅಥವಾ ಅದರ ಆಚೆಗೆ, ಯಾಕಂದ್ರೆ ಇಲ್ಲಿ ಒಂದು ಪಕ್ಷನೇ ಅಲ್ಲ, ಬಿಜೆಪಿಯೂ ಕೂಡ ಪರೋಕ್ಷವಾಗಿ ಇಲ್ಲಿ ಇವರ ಬೆನ್ನಿಗೆ ನಿಂತಿರುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಸ್ವಾಭಿಮಾನ, ಅಲ್ಪಸಂಖ್ಯಾತರ ಸ್ವಾಭಿಮಾನ ಅಥವಾ ಹಿಂದುಳಿದವರ ಸ್ವಾಭಿಮಾನ ಅಥವಾ ದಲಿತರ ಸ್ವಾಭಿಮಾನ ಎಷ್ಟಿದೆ ಅನ್ನೋದು ಈಗ ಗೊತ್ತಾಗುತ್ತೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ ಆಗ ಅಹಿಂದ ಅನ್ನುವಂಥದ್ದು ನಿಜಾನೋ ಸುಳ್ಳೋ, 28ಕ್ಕೆ ಏನಾಗುತ್ತೆ ಅನ್ನುವಂತಹ ಎಲ್ಲ ಸೂಕ್ಷ್ಮ ಸುಳಿವುಗಳನ್ನ ಕೊಡುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.